ಶ್ರೀ ಗುರುಭ್ಯೋ ನಮಃ. ವಾಸುದೇವ ತಂದೆ ಮತ್ತೆ ತಾಯಿಯಿಂದ ಸನ್ಯಾಸ ಆಶ್ರಮವನ್ನ ಸ್ವೀಕರಿಸೋದಕ್ಕೆ ಒಪ್ಪಿಗೆಯನ್ನ ಪಡ್ಕೋತಾನೆ. ಇದಾದ್ಮೇಲೆ ಮನೆಯಿಂದ ಹೊರಟವನೇ ಸೀದಾ ಅಚ್ಯುತ ಪ್ರಜ್ಞರ ಆಶ್ರಮಕ್ಕೆ ಹೋಗ್ತಾನೆ, ಮಠಕ್ಕೆ. ಅಲ್ಲಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಸನ್ಯಾಸ ದೀಕ್ಷೆ ಕೊಡೋ ರೀತಿ ಪ್ರಾರ್ಥನೆ ಮಾಡ್ತಾನೆ. ಒಳ್ಳೆ ಮುಹೂರ್ತದಲ್ಲಿ ಅಚ್ಯುತ ಪ್ರಜ್ಞರು, ಅವ್ರನ್ನ ಅಚ್ಯುತ ಪ್ರೇಕ್ಷರು ಅಂತ ಕೂಡ ಕರೀತಾರೆ, ಅವರು ವಾಸುದೇವನಿಗೆ ಸನ್ಯಾಸ ಆಶ್ರಮ ಕೊಟ್ಟು ಪೂರ್ಣ ಪ್ರಜ್ಞಾ ಅಂತ ನಾಮಕರಣ ಮಾಡ್ತಾರೆ. ವಾಸುದೇವನ ಹೆಸರು ಇವಾಗ ಪೂರ್ಣ ಪ್ರಜ್ಞಾ ಅಂತ ಆಯ್ತು. ಅಂದ್ರೆ ಸನ್ಯಾಸ ದೀಕ್ಷೆ ಕೊಟ್ಟಾಗ ಹೆಸರನ್ನ ಬದಲಾವಣೆ ಮಾಡ್ತಾರೆ. ಹಾಗೆ ಅವನಿವಾಗ ಪೂರ್ಣ ಪ್ರಜ್ಞಾ ಅಂತ ಹೊಸ ಹೆಸರು ಬರುತ್ತೆ ವಾಸುದೇವನ್ಗೆ. ಗುರು ಶಿಷ್ಯರು ಇಬ್ರು ಕೂಡ ಅನಂತೇಶ್ವರನಿಗೆ ನಮಸ್ಕಾರ ಮಾಡ್ತಾರೆ. ಆಗ ಅನಂತೇಶ್ವರ ಒಬ್ಬ ಮನುಷ್ಯ ಅಂದ್ರೆ ಪುರುಷ ಮೇಲ್, ಅವನ್ ಮೈ ಮೇಲ್ ಬಂದು ಪೂರ್ಣ ಪ್ರಜ್ಞರ ಕೈಯನ್ನ ಅತ್ಯುಚ ಪ್ರಜ್ಞರ ಕೈಗೆ ಒಪ್ಪಿಸ್ತಾನೆ. ಅಂದ್ರೆ ಒಬ್ರ ಕೈ ಮೇಲೆ ಒಬ್ಬನ್ನ ಇಡಿಸ್ತಾನೆ. ಅಚ್ಯುತ ಪ್ರಜ್ಞರೇ, ತತ್ವಜ್ಞಾನವನ್ನ, ಉಪಾಸನಾ ಮಾರ್ಗನ ನೀವು ಬೇಕು ಅಂತ ಕೇಳ್ಕೊಂಡು ನನ್ನನ್ನ ನೀವು ಸೇವೆ ಮಾಡ್ತಾ ಇದ್ರಲ್ಲ, ಭವಿಷ್ಯದಲ್ಲಿ ನಿಮ್ಗೊಬ್ಬ ಶಿಷ್ಯ ಬರ್ತಾನೆ, ಅವನು ನಿಮ್ ಸಂಶಯಗಳನ್ನೆಲ್ಲ ದೂರ ಮಾಡ್ತಾನೆ ಅಂತ ನಾನು ಹೇಳಿದ್ದೆ ಅಲ್ವಾ ನಿಮ್ಗೆ, ಇವನೇ ಆ ಶಿಷ್ಯ. ನೀವು ನನ್ನನ್ನ ಇಷ್ಟು ಸೇವೆ ಮಾಡಿರೋದಕ್ಕೋಸ್ಕರ ಅದ್ರ ಫಲವಾಗಿ ಇವತ್ತು ನಾನು ನಿಮಗೆ ಈ ಶಿಷ್ಯನನ್ನ ಒಪ್ಸಿದೀನಿ, ತಗೊಳ್ಳಿ, ಇವನೇ ನಿಮ್ಗೆ ತತ್ವಜ್ಞಾನವನ್ನ, ಉಪಾಸನಾ ಮಾರ್ಗವನ್ನ ಬೋಧನೆ ಮಾಡ್ತಾನೆ ಅಂತ ಹೇಳಿ ಸಾಕ್ಷಾತ್ ಅನಂತೇಶ್ವರ ದೇವರು ಮಾತಾಡ್ತಾರಂತೆ. ಭಗವಂತನನ್ನ ನಾವು ಮಾಡುವಂತಹ ಸೇವೆ ಯಾವತ್ತೂ ಕೂಡ ವ್ಯರ್ಥ ಆಗೋದಿಲ್ಲ. ಅದಕ್ಕೆ ಸಾಕ್ಷಿ ಇದೆ. ನಾವು ನಿಷ್ಕಲ್ಮಶವಾಗಿ ಮಾಡಿದ್ರೆ, ಸ್ವಾರ್ಥ ಇಲ್ಲದ ಹಾಗೆ ಭಗವಂತನ ಸೇವೆ ಮಾಡಿದ್ವಿ ಅಂದ್ರೆ ನಮಗೇನ್ ಬೇಕು ಅನ್ನೋವಂಥದ್ದು ಭಗವಂತಂಗೆ ನಾವು ಹೇಳೋದು ಬೇಕಿಲ್ಲ. ನಮ್ಮ ಹೃದಯದಲ್ಲೇ ಇರೋವಂಥವನು. ಹಾಗಾಗಿ ಯಾವಾಗ ಏನ್ ಬೇಕೋ ಅದನ್ನ ಟೈಮ್ ಕರೆಕ್ಟಾಗಿ ಕೊಡುವಂತ ಕೆಲಸವನ್ನ ಭಗವಂತ ಮಾಡೇ ಮಾಡ್ತಾನೆ. ಇನ್ನು ಪೂರ್ಣ ಪ್ರಜ್ಞರು ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ಸನ್ಯಾಸ ದೀಕ್ಷೆ ಪಡೆದವರು ಗಂಗಾ ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನೀವು ನನಗೆ ಅಪ್ಪಣೆ ಕೊಟ್ರೆ, ಅಂದ್ರೆ ಇಫ್ ಯು ಪರ್ಮಿಟ್ ಮೀ ಟು ಗೋ ಟು ಗಂಗಾ, ನಾನು ಗಂಗಾ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರಂತೆ. ಅಚ್ಯುತ ಪ್ರೇಕ್ಷರಿಗೆ ಈಗ ತಾನೇ ಪುಟಾಣಿ ಶಿಷ್ಯ ಇವನ್ ಸಿಕ್ಕಿರೋದು, ಈಗ ಜಸ್ಟ್ ಇವನಿಗೆ ಶಿಷ್ಯತ್ವ ಕೊಟ್ಟಿದ್ದೀನಿ ನಾನು, ಇಷ್ಟು ಬೇಗ ಬಿಟ್ಟು ಹೋಗ್ತೀನಿ ಅಂತ ಇದ್ದಾನಲ್ಲಪ್ಪ ಅಂತ ಹೇಳಿ ಅವ್ರಿಗೆ ತಡ್ಕೊಳಕ್ ಆಗ್ಲಿಲ್ವಂತೆ ವಿರಹನ. ಅಂದ್ರೆ ಅವನು ದೂರ ಹೋಗ್ತಾನೆ ಅಂತ ಇವ್ರಿಗೆ ತುಂಬಾ ದುಃಖ ಆಗತ್ತೆ. ಮತ್ತೆ ಏನ್ ಮಾಡ್ಬೇಕು ಇವ್ರು? ಯಾಕಂದ್ರೆ ಅಚ್ಯುತ ಪ್ರೇಕ್ಷರು ಕೂಡ ಸನ್ಯಾಸಿಗಳೇ, ಅವ್ರೇನ್ ಇನ್ಯಾರ್ಯಾರ್ದೋ ಕೈಕಾಲು ಹಿಡಿದು ಅವ್ರ ಹತ್ರ ಕೇಳ್ಕೊಳಕ್ ಆಗಲ್ಲ. ಮತ್ತೆ ಭಗವಂತನ ಹತ್ರನೇ ಬರ್ತಾರಂತೆ. ಅನಂತೇಶ್ವರನ ಹತ್ರ ಬಂದು ಅನಂತೇಶ್ವರಂಗೆ ಅವರು ಬೇಡ್ಕೋತಾರೆ, ನೋಡಪ್ಪ ಈಗ ಶಿಷ್ಯ ಹೋಗ್ತೀನಿ ಗಂಗೆ ಸ್ನಾನಕ್ಕೆ ಅಂತ ಹೇಳ್ತಾ ಇದ್ದಾನೆ, ಇವನನ್ನ ಬಿಟ್ಟಿರಕ್ ಆಗಲ್ಲ ನನಗೆ. ಯಾಕಂದ್ರೆ ಆಗಿನ ಕಾಲದಲ್ಲೆಲ್ಲ ಇಟ್ಸ್ ನಾಟ್ ಲೈಕ್ ಒನ್ ಡೇಲಿ ಇವಾಗ ಹೋಗಿ ಬರ್ಬೋದು ಕಾಶಿಗೆ ಫ್ಲೈಟ್ ಅಲ್ಲಿ. ಆದ್ರೆ ಅವಾಗ ಹೋದವರು 7 years 8 years ವಾಪಸ್ ಬರೋದಕ್ಕಾಗ್ತಾ ಇತ್ತು. ಅಷ್ಟನ್ನ ನಾನು ಅಷ್ಟು ದೂರ ಇರ್ಬೇಕಲ್ಲ ಇವನ್ ಜೊತೆಗೆ, ಇವನ್ ಈ ತರ ಇದ್ದಾಗ ನಾನು ದೂರ ಇರ್ಬೇಕಾಗತ್ತೆ ಇವನಿಂದ ಅಂತ ಹೇಳಿ ಅವ್ರು ಅನಂತೇಶ್ವರನ ಹತ್ರ ಕೇಳ್ಕೊಂಡಾಗ ಅನಂತೇಶ್ವರ ಒಬ್ಬ ಮನುಷ್ಯನ ಮೇಲೆ ಬರ್ತಾನೆ. ಆಗ ಹೇಳ್ತಾನಂತೆ ಅನಂತೇಶ್ವರ, ಓ ಪೂರ್ಣ ಪ್ರಜ್ಞಾ, ನೀವು ಸ್ನಾನಕ್ಕೆ ಅಂತ, ಗಂಗಾ ಸ್ನಾನಕ್ಕೆ ಅಂತ ವಾರಣಾಸಿ ಅಂದ್ರೆ ಕಾಶಿ ತನಕ ಹೋಗ್ಬೇಕಾಗಿಲ್ಲ. ಇಲ್ಲಿಂದ 3ನೇ ದಿನಕ್ಕೆ, ಇವತ್ತಿಂದ ಫ್ರಮ್ ಟುಡೇ 3rd ಡೇ ಗಂಗೆನೇ ನಮ್ಮ ತಟಾಕಕ್ಕೆ ಬರ್ತಾಳೆ ಅಂತ ಹೇಳ್ತಾರೆ. ಯಾವ್ದದು ತಟಾಕ? ಅನಂತ ಸರೋವರ, ಚಂದ್ರ ಪುಷ್ಕರಣಿ ಅಂತ ಕರಿತಾ ಇದ್ರಲ್ಲ ಅದು. ಇಲ್ಲಿಂದನೇ ನೀವು ಗಂಗಾ ಸ್ನಾನ ಪೂರೈಕೆ ಮಾಡ್ಬೋದು, ಯಾಕಷ್ಟು ದೂರ ಹೋಗ್ತೀರಾ ಕಾಶಿ ತನಕ ಅಂತ ಹೇಳ್ತಾರೆ. ಆಗ ಪೂರ್ಣ ಪ್ರಜ್ಞರು ಕೂಡ ಆಯ್ತು ಅಂತ ಒಪ್ಕೋತಾರೆ. ಭಗವಂತ ಹೇಳ್ದ ಅಂದ್ಮೇಲೆ ಅವನು ಯಾವತ್ತೂ ಚೀಟ್ ಮಾಡಲ್ಲ, ಮೋಸ ಮಾಡಲ್ಲ. ಭಗವಂತ ಹೇಳ್ದ ಹಾಗೇನೆ 3ನೇ ದಿನ ಗಂಗೆ ಅನಂತೇಶ್ವರ ಸರೋವರ, ಅನಂತ ಸರೋವರಕ್ಕೆ ಬರ್ತಾಳೆ. ಪೂರ್ಣ ಪ್ರಜ್ಞರು ಅದರಲ್ಲಿ ಸ್ನಾನ ಮಾಡಿದಾಗ ಊರವರೆಲ್ಲ ಸ್ನಾನ ಮಾಡ್ತಾರಂತೆ. ಯಾರಿಗುಂಟು ಯಾರಿಗಿಲ್ಲ. ಎಷ್ಟು ಜನ ಕಾಶಿಗೆ ಹೋಗಕ್ಕಾಗತ್ತೆ? ಆ ಕಾಲದಲ್ಲಿ ತುಂಬಾ ಜನ ವಯಸ್ಸಾಗಿರೋರು ಇರ್ತಾರೆ, ಅವ್ರು ಕಾಶಿ ತನಕ ಹೋಗೋದಕ್ಕೆ ಆಗಲ್ಲ, ಅಲ್ಲಿ ತನಕನೂ ಅವ್ರಿಗೆ ಆಯಸ್ಸಿರಲ್ಲ ಹೋಗೋದಿಕ್ಕೆ. ಹಾಗೆ ಊರವರೆಲ್ಲ ಸ್ನಾನ ಮಾಡ್ತಾರೆ. ಅದೇ ಎಲ್ಲಿ ಸ್ನಾನ ಮಾಡಿದ್ರಲ್ಲ ಆ ಸರೋವರ,
ಅದು ಇವತ್ತು ಮಧ್ವ ಸರೋವರ ಅಂತ ಪ್ರಸಿದ್ಧ ಆಗಿದೆ. ಮೊದಲು ಅದು ಅನಂತ ಸರೋವರ, ಆಮೇಲೆ ಚಂದ್ರ ಬಂದ್ಮೇಲೆ ಚಂದ್ರ ಪುಷ್ಕರಣಿ, ಈಗ ಅದು ಮಧ್ವ ಸರೋವರ ಅಂತ ಕರೆಸ್ಕೊತಾ ಇದೆ. ಈ ರೀತಿ ಅನಂತೇಶ್ವರ ಪೂರ್ಣ ಪ್ರಜ್ಞರ್ಗೋಸ್ಕರ ಅನುಗ್ರಹ ಮಾಡಿದ್ರಲ್ಲ, ಗಂಗೆನ ತರಿಸಿದ್ರಲ್ವ ಅವರು, ಅದಕ್ಕೆ ಇವತ್ತಿಗೂ ಕೂಡ 12 ವರ್ಷಕ್ಕೊಂದ್ಸರಿ ಗಂಗೆ ಮಧ್ವ ಸರೋವರಕ್ಕೆ ಬರ್ತಾಳೆ ಅನ್ನುವಂತಹ ನಂಬಿಕೆ ಇದೆ. ಅಲ್ಲೇ ಕೂಡ ಭಾಗೀರಥಿ ದೇವಿ ಅಂದ್ರೆ ಗಂಗಾ ದೇವಿಯ ಪ್ರತಿಮೆಯನ್ನ ಕೂಡ ಇಟ್ಟು ಪೂಜೆ ಮಾಡ್ತಾರೆ. ಅಲ್ಲಿದೆ ಇವತ್ತಿಗೂ ನಮ್ಗೆ ಮಧ್ವ ಸರೋವರದಲ್ಲಿ ಭಾಗೀರಥಿ ಪ್ರತಿಮೆಯನ್ನ ನಾವು ನೋಡ್ಬೋದು. ಪೂರ್ಣ ಪ್ರಜ್ಞರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ 40 ದಿನ ಆಗಿರುತ್ತೆ. 40 ದಿನ ಆದ್ಮೇಲೆ ಒಂದಷ್ಟು ಜನ ಪಂಡಿತರು ವಾದ ಮಾಡೋದಕ್ಕೆ ಅಂತ ಪೂರ್ಣ ಪ್ರಜ್ಞತ್ರ ಬರ್ತಾರಂತೆ. ಆಗ ಪೂರ್ಣ ಪ್ರಜ್ಞರು ಅವರನ್ನೆಲ್ಲ ವಾದದಲ್ಲಿ ಸೋಲಿಸ್ತಾರೆ. ಸೋಲಿಸಿ ಜಯಪತ್ರ ಬರ್ಕೋತಾರೆ. ಜಯಪತ್ರ ಅಂದ್ರೆ ನಾನು ವಿನ್ ಆಗಿದ್ದೀನಿ, ಇಂಥವ್ರು ವಿನ್ ಆಗಿದ್ದಾರೆ ಅಂತ ಒಂದು ಲೆಟರ್ ಬರ್ಕೊಡ್ತಾರೆ. ಆಗಿನ ಕಾಲದಲ್ಲೆಲ್ಲ ಇತ್ತದು. ಎಲ್ಲೆಲ್ಲಿ ಹೋಗ್ತಾ ಇದ್ರು ಅಲ್ಲೆಲ್ಲ ಜಯಪತ್ರಗಳನ್ನ, ದ ಮೋರ್ ಇನ್ ದೇರ್ ಕಲೆಕ್ಷನ್ ಇಟ್ ಈಸ್ ಲೈಕ್ ಮೋರ್ ದೇ ಹ್ಯಾವ್ ಒನ್ ದ ಡಿಬೇಟ್ ಅಂತ, ಇಟ್ಸ್ ಸರ್ಟಿಫಿಕೇಟ್ ತರ. ಆ ರೀತಿ ಶ್ರೀಮದಾಚಾರ್ಯರಿಗೆ ಅಂದ್ರೆ ಪೂರ್ಣ ಪ್ರಜ್ಞರಿಗೆ ಜಯಪತ್ರ ಬರ್ಕೊಡ್ತಾರಂತೆ. ಇದರಿಂದ ಅಚ್ಯುತ ಪ್ರೇಕ್ಷರಿಗೆ ತುಂಬಾ ಖುಷಿ ಆಗತ್ತಂತೆ. ಆಗ ಅಚ್ಯುತ ಪ್ರೇಕ್ಷರು ಏನ್ ಮಾಡ್ತಾರೆ, ಆ ಪೂರ್ಣ ಪ್ರಜ್ಞರಿಗೆ ಪಾಠ ಮಾಡ್ಬೇಕಲ್ಲ, ಗುರು ಶಿಷ್ಯನಿಗೆ ಪಾಠ ಮಾಡ್ಬೇಕಲ್ವಾ, ಅದಕ್ಕೆ ಏನ್ ಮಾಡ್ತಾರೆ, ವಿತಂಡವಾದ ಅಂದ್ರೆ ವಾದ ಅಂದ್ರೆ ಏನು ಅಂದ್ರೆ ಡಿಬೇಟ್. ವಿತಂಡವಾದ ಅಂದ್ರೆ ಅನ್ನೆಸೆಸರಿಯಾಗಿ ಕ್ವಾರ್ಲಿಂಗ್ ಮಾಡ್ಕೊಳೋ ಅಂಥದ್ದು. ಡಿಬೇಟ್ ಅಂದ್ರೆ ಇದರ್ ಎಸ್ ಅಂತ ಹೇಳ್ತೀವಿ ಅಥವಾ ರಾಂಗ್ ಅಂತ ಹೇಳ್ತೀವಿ. ಯಾರು ಇಬ್ರು ವಾದ ಮಾಡ್ಬಿಟ್ಟು ಯಾರಿಗೆ ಯಾರ್ದು ಕನ್ವಿನ್ಸ್ ಆಗುತ್ತೋ ಅವರು ಅವ್ರ ಪಕ್ಷಕ್ಕೆ ಹೋಗ್ತಾರೆ. ಆದ್ರೆ ವಿತಂಡವಾದ ಅಂದ್ರೆ ಏನು ಅಂತ, ಜಟ್ಟಿ ಕೆಳಗಡೆ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ವಂತೆ ಅನ್ನೋ ಹಾಗೆ. ಅವ್ರು ಕೆಳಗ್ ಬಿದ್ದಿರ್ತಾರೆ, ಅವ್ರು ಸೋತಿರ್ತಾರೆ, ಆದ್ರೂ ಕೂಡ ಅವ್ರ ಡಿಫೀಟನ್ನ ಒಪ್ಕೊಳಲ್ಲ. ಅಂಥ ಒಂದು ಗ್ರಂಥ ಇತ್ತಂತೆ, ಅದ್ರ ಹೆಸರು ಇಷ್ಟ ಸಿದ್ಧಿ ಅಂತ. ಆ ಗ್ರಂಥನ ನೀನು ಅಧ್ಯಯನ ಮಾಡು ಅಂತ ಪೂರ್ಣ ಪ್ರಜ್ಞರಿಗೆ ಹೇಳ್ತಾರೆ. ಕೊನೆಯಲ್ಲಿ ಅವರೇ ಪಾಠ ಕೂಡ ಹೇಳಕ್ ಶುರು ಮಾಡ್ತಾರಂತೆ ಅಚ್ಯುತ ಪ್ರೇಕ್ಷರು. ಪೂರ್ಣ ಪ್ರಜ್ಞರು ಇಷ್ಟ ಇಲ್ಲ, ಯಾರು ವಿತಂಡವಾದದ ಮೇಲೆಲ್ಲ ಪುಸ್ತಕ ಓದ್ತಾರೆ, ಅದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಆದ್ರೂ ಗುರುಗಳು ಒತ್ತಾಯಕ್ಕೋಸ್ಕರ ಅವರು ಪಾಠ ಕೇಳೋದಕ್ಕೆ ಅಂತ ಕೂತ್ಕೋತಾರಂತೆ. ಮೊದಲನೇ ಶ್ಲೋಕ ಹೇಳ್ತಾರೆ, ಅದ್ರ ಅರ್ಥನ ಅಚ್ಯುತ ಪ್ರೇಕ್ಷರು ಹೇಳ್ತಾರೆ. ಆಗ ಪೂರ್ಣ ಪ್ರಜ್ಞರು ಏನ್ ಮಾಡ್ತಾರಂತೆ, ಅಷ್ಟು ಪುಟ್ಟ ಶಿಷ್ಯ ಆ ಶ್ಲೋಕದ ಮೇಲೆ 32 ಆಕ್ಷೇಪಗಳು ಅಂದ್ರೆ ಕಂಪ್ಲೇಂಟ್ಸ್ ಅದ್ರ ಮೇಲೆ ಇರೋವಂಥದ್ದನ್ನ ಹೇಳ್ತಾರಂತೆ ಅವರು. ಅದಕ್ಕೆ ಹಂಗಾರ ನನಗೆ ಆನ್ಸರ್ಸ್ ಕೊಡಿ ಅಂತ ಕೇಳ್ತಾರೆ. ಕ್ವೇರೀಸ್ 32 ಕ್ವೇರೀಸ್ ಇಡ್ತಾರಂತೆ ಒಂದೇ ಒಂದು ಶ್ಲೋಕದ ಮೇಲೆ. ಇಷ್ಟೆಲ್ಲ ಇದೆ ಇದರಲ್ಲಿ ಡಿಫೆಕ್ಟ್, ನನಗೆ ಇವಾಗ ನೀವು ಸೊಲ್ಯೂಷನ್ ಕೊಡಿ ಇದಕ್ಕೆ, ಈ ಕ್ವಶನ್ಗೆ ಏನಂತೀರಾ ನೀವು ಅಂತ ಪೂರ್ಣ ಪ್ರಜ್ಞರು 32 ಆಕ್ಷೇಪ ಕೊಟ್ಟಾಗ ಅಚ್ಯುತ ಪ್ರಜ್ಞರು ಹೇಳ್ತಾರಂತೆ, ಇದ್ರ ಸಮಾಧಾನ ಇಲ್ಲಿ ಬಂದಿಲ್ಲ, ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬಂದಿದೆ, ಆಗ ಹೇಳ್ತೀನಿ, ಸದ್ಯಕ್ಕೆ ನೀನು ಮುಂದಿನ ಶ್ಲೋಕ ಓದಪ್ಪ ಅಂತ. ಯೂಶಲಿ ಕೆಲವೊಂದ್ಸರಿ ಏನಾಗತ್ತೆ ಅಂದ್ರೆ, ನಾವು ಪಾಠ ಮಾಡ್ತಾ ಇರ್ಬೇಕಾದ್ರೆ ಆ ಲೆಸನ್ದು ನೆಕ್ಸ್ಟ್ ಇದನ್ನ ಸ್ವಲ್ಪ ಮುಂದುವರೆದಿರೋ ಭಾಗ ಏನಾಗುತ್ತೆ ಅಂದ್ರೆ ಅದ್ರ ನೆಕ್ಸ್ಟ್ ಚಾಪ್ಟರ್ಸ್ ಅಲ್ಲಿ ಬಂದಿರುತ್ತೆ. ಅದನ್ನ ಆಗ್ಲೇ ನಮಗ್ ಡೌಟ್ ಬಂದಾಗ ಅವ್ರು ಹೇಳ್ತಾರೆ, ಇಲ್ಲ ಇದು ಇಟ್ ಕ್ಯಾನ್ ಬಿ ಗೆಟ್ ರಿಸಾಲ್ವ್ಡ್ ಇನ್ ದ ನೆಕ್ಸ್ಟ್ ಚಾಪ್ಟರ್ಸ್ ಅಂತ. ಆದ್ರೂ ಕೂಡ ಏನ್ ಮಾಡ್ತೀವಿ ಕೆಲವೊಂದ್ಸರಿ, ನನಗೆ ಈಗ್ಲೇ ಹೇಳಿ ಅಂತ ಗಲಾಟೆ ಮಾಡ್ತೀವಲ್ಲ, ಹಾಗೇನೆ. ಆಗ ಇವ್ರು ಹೇಳ್ತಾರಂತೆ ಪೂರ್ಣ ಪ್ರಜ್ಞರು, ನಿಜವಾಗ್ಲು ನಾನು ಇಲ್ಲಿ ಎಷ್ಟೊಂದು ಅಬ್ಜೆಕ್ಷನ್ಸ್ ಹಾಕಿದ್ದೀನಲ್ಲ, ಆಕ್ಷೇಪಗಳು, ಅದಕ್ಕೆ ಕಮಿಂಗ್ ಚಾಪ್ಟರ್ಸ್ ಅಲ್ಲಿ ಸಮಾಧಾನ ಇದ್ದಿದ್ದೇ ನಿಜ, ಆದ್ರೆ ಈಗ್ಲೇ ಹೇಳಿ ಅಲ್ಲ. ಅಂದ್ರೆ ಸುಮ್ನೆ ತಳ್ಳಕ್ಕೆ ಕೆಲವೊಬ್ರು ಹೇಳ್ತಾರೆ, ನಿಜವಾಗ್ಲೂ ಅದರಲ್ಲಿ ನೆಕ್ಸ್ಟ್ ಚಾಪ್ಟರ್ಗಳಲ್ಲಿ ಸೊಲ್ಯೂಷನ್ನೇ ಇರಲ್ಲ ಅದಕ್ಕೆ. ಆದ್ರೆ ಅವ್ರು ಈಗ ತಪ್ಪಿಸ್ಕೋಬೇಕಲ್ಲ, ಆನ್ಸರ್ ಗೊತ್ತಿಲ್ಲ ಅಂತ ಹೇಳಂಗಿಲ್ವಲ್ಲ ಅವರು. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಟುಮಾರೋ ವಿ ವಿಲ್ ಡಿಸ್ಕಸ್ ಅಂತ ಹೇಳ್ತಾರಲ್ಲ, ಆನ್ಸರ್ ಗೊತ್ತಿಲ್ಲದೆ ಇದ್ರೆ, ಸೊ ದಟ್ ದೇ ವಿಲ್ ಗೆಟ್ ಟೈಮ್ ಟು ಗೆಟ್ ಪ್ರಿಪೇರ್ಡ್ ಅಂಡ್ ಕಮ್ ಬ್ಯಾಕ್. ಆ ರೀತಿ ಅಚ್ಯುತ ಪ್ರೇಕ್ಷರಿಗೆ ಆನ್ಸರ್ ಗೊತ್ತಿಲ್ಲ 32 ಪ್ರಶ್ನೆಗಳಿಗೆ, ಪೂರ್ಣ ಪ್ರಜ್ಞೆ ಹಾಕಿರೋದಕ್ಕೆ, ಶಿಷ್ಯ ಹಾಕಿರೋ ಪ್ರಶ್ನೆಗೆ. ಆದ್ರೂನು ಅದಕ್ಕೆ ಏನ್ ಮಾಡ್ತಾರೆ, ಮುಂದಿನ ಚಾಪ್ಟರ್ ಇದೆ ಅಂದಾಗ, ಮುಂದಿನ ಚಾಪ್ಟರ್ ಇದ್ರೆ ಆನ್ಸರ್ ಈಗ್ಲೇ ಹೇಳಿ ಅಲ್ಲ, ಅದಕ್ಕೆ ಮುಂದಿನ ಚಾಪ್ಟರ್ ತನಕ ಏನಕ್ಕೆ ಕಾಯ್ಬೇಕು ಅಂತ ಹೇಳಿದಾಗ, ಅದನ್ನ ಹೇಳಿ ಆಮೇಲೆ ನಾನು ನೆಕ್ಸ್ಟ್ ಫರ್ದರ್ ಶ್ಲೋಕಗಳನ್ನ ನಾನು ಅಭ್ಯಾಸ ಮಾಡ್ತೀನಿ, ಅಲ್ಲಿ ತನಕ ನಾನು ನೆಕ್ಸ್ಟ್ ಶ್ಲೋಕಕ್ಕೆ ಹೋಗಲ್ಲ ಅಂತ ಹೇಳ್ತಾರಂತೆ. ಅಚ್ಯುತ ಪ್ರೇಕ್ಷರಿಗೆ ಏನ್ ಮಾಡ್ಬೇಕು ಅಂತಾನೆ ತೋಚಲ್ಲ, ಯಾಕಂದ್ರೆ ಆನ್ಸರ್ ಗೊತ್ತಿದ್ರೆ ತಾನೆ ಅವ್ರು ಹೇಳ್ತಾರೆ.
ಅದಕ್ಕೆ ಪೂರ್ಣಪ್ರಜ್ಞರ ಆಕ್ಷೇಪಗಳಿಗೆ ಸಮಾಧಾನ ಹೇಳೋದಿಕ್ಕೆ ಆ ಲಿಟ್ರೇಚರ್ ಏನಿದೆ, ಇಷ್ಟ ಸಿದ್ಧಿ ಅನ್ನೋಂಥ ಗ್ರಂಥ, ಅದರಲ್ಲಿ ಇರ್ಲೇ ಇಲ್ವಂತೆ ಸೊಲ್ಯೂಷನ್ನು. ಆ ಅದಕ್ಕೆ ಆಮೇಲೆ ಅವ್ರು ಹೇಳ್ತಾರಂತೆ, ಅಚ್ಯುತ ಪ್ರೇಕ್ಷರಿಗೆ ಸಿಟ್ಟು ಬಂದ್ಬಿಡುತ್ತಂತೆ. ಯಾಕೆ ಗೊತ್ತಾ, ಕೆಲವೊಂದ್ಸರಿ ಹಾಗೆ ಆಗತ್ತೆ. ನಮಗ್ ಗೊತ್ತಿರುತ್ತೆ ನಮ್ ಎದುರುಗಡೆ ಪಾರ್ಟಿ ಈಸ್ ರೈಟ್ ಅಂತ, ಆದ್ರೂ ನಾವು ನಮ್ ಡಿಫೀಟ್ ಒಪ್ಕೊಳಲ್ಲ. ಯಾಕೆ ಗೊತ್ತಾ, ನಾವು ವಯಸ್ಸಲ್ಲಿ ದೊಡ್ಡವರಾಗಿರ್ತೀವಿ ಅಥವಾ ಪೊಸಿಷನ್ ಅಲ್ಲಿ ದೊಡ್ಡವರಾಗಿರ್ತೀವಿ. ಏನ್ ಇವನ್ ಹೇಳಿದ್ ಕೇಳೋದು ನಾನು, ಏನ್ ಇವನ್ ಮುಂದೆ ನಾನು ಮರ್ಯಾದೆ ಕಡಿಮೆ ಆಗುತ್ತಲ್ಲ. ಸೋತ್ವಿ ಅಂತ ಯಾರು ಇಷ್ಟಪಡ್ತಾರೆ? ಎಸ್, ಐ ನಾನ್ ಡಿಫೀಟ್ ಒಪ್ಕೋತೀನಿ ಅಂತ ಯಾರು ಹೇಳಲ್ಲ. ಯಾಕಂದ್ರೆ ಅದೊಂಥರ ಇನ್ಸಲ್ಟ್ ಅವ್ರಿಗೆ. ಹಾಗಾಗಿ ಸಿಟ್ಟು ಬರುತ್ತಂತೆ. ಅದನ್ನ ಅವರು ಇನ್ಸಲ್ಟ್ ನ ಹೆಂಗೆ, ಹ್ಯುಮಿಲಿಯೇಷನ್ ನ ಹೆಂಗ್ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ? ಸಿಟ್ಟು ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾರೆ. ನಿಮಗ್ ಪಾಠ ಹೇಳೋ ಸಾಮರ್ಥ್ಯ ನನ್ಗಿಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಕುತ್ಕೊಬಿಡ್ತಾರಂತೆ. ಆಮೇಲೆ ಅಲ್ಲಿದ್ದವರು ಪ್ರಾರ್ಥನೆ ಮಾಡ್ತಾರಂತೆ. ಆಗ ಪೂರ್ಣ ಪ್ರಜ್ಞರೇನೇ ಪಾಠ ಮುಂದುವರಿಸ್ತಾರಂತೆ ಪಾಪ. ಯಾಕಂದ್ರೆ ಏನ್ ಮಾಡಕ್ಕಾಗತ್ತೆ, ಗುರು ನಿಲ್ಲಿಸ್ಬಿಟ್ರಲ್ಲ ಪಾಠನ. ಅದಕ್ಕೆ ಎಲ್ಲ ಆಕ್ಷೇಪಗಳು, 32 ಆಕ್ಷೇಪ ಏನ್ ತಂದಿದ್ರು ಅದಕ್ಕೆಲ್ಲ ಅವರೇ ಉತ್ತರ ಹೇಳ್ತಾರಂತೆ ಪೂರ್ಣಪ್ರಜ್ಞರು. ಆ ರೀತಿ ಎಕ್ಸ್ಪರ್ಟ್ ಆಗಿದ್ರು ಅವರು ಅಂತ. ಅಂದ್ರೆ ಪಾಪ ಗುರು ಸಂಬಂಧದಲ್ಲಿ ಗುರು ಶಿಷ್ಯ ಇರ್ಬೋದು, ಆದ್ರೆ ಅವ್ರಿಗೆ ತತ್ವಜ್ಞಾನ ಅನ್ನೋಂಥದ್ದು ಸಿಕ್ಕಿರ್ಲಿಲ್ವಲ್ಲ. ಅದಕ್ಕೆ ಅನಂತೇಶ್ವರ ಹೇಳ್ತಾನಲ್ಲ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಂದು ಶಿಷ್ಯ ಬರ್ತಾನೆ, ಅವನೇ ನಿಮ್ ಸೊಲ್ಯೂಷನ್, ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ ಕೊಡ್ತಾನೆ ಅಂತ. ಹಿ ಈಸ್ ನನ್ ಅದರ್ ದ್ಯಾನ್ ಪೂರ್ಣಪ್ರಜ್ಞ. ಆಮೇಲೆ ಅದಾಯ್ತು. ಒಂದಿನ ಭಾಗವತ ಪಾಠ ನಡೀತಾ ಇತ್ತಂತೆ. ಎಲ್ಲ ಪುಸ್ತಕ ಇಟ್ಕೊಂಡಿರ್ತಾರೆ. 5ನೇ ಸ್ಕಂದ, 5th ಕ್ಯಾಂಟು ಭಾಗವತಂ ನಡೀತಾ ಇರತ್ತೆ. ಒಂದೊಂದು ಪುಸ್ತಕದಲ್ಲಿ ಒಂದೊಂದು ರೀತಿ ಕೊಟ್ಟಿದ್ರಂತೆ ಭಾಗವತ. ಜಸ್ಟ್ ಹೇಗೆ ಯಾವ ರೀತಿ ಇದೆಲ್ಲ ಪಾಠ ಭೇದ ಇತ್ತು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಷ್ಟ್ರ ಮಟ್ಟಿಗೆ ಕಲಬೆರಕೆ ಆಗೋಗಿತ್ತು ಶಾಸ್ತ್ರ ಅನ್ನುವಂಥದ್ದು. ರಿಯಲ್ ಶಾಸ್ತ್ರ ಅನ್ನುವಂಥದ್ದು ಎಲ್ಲೂ ಅವೈಲಬಲ್ ಇರಲಿಲ್ಲ. ಆ ರೀತಿ ಎಲ್ಲಾನ ತಿರ್ಚ್ಬಿಟ್ಟಿದ್ರು. ಆಯ್ತಾ? ಎಲ್ಲಾ ಕಡೆ ತುಂಬಾ ವ್ಯತ್ಯಾಸಗಳು, ತುಂಬಾ ಡಿಫ್ರೆನ್ಸ್ ಕಂಡು ಬರ್ತಾ ಇತ್ತಂತೆ. ಈ ಬುಕ್ಕಲ್ಲಿ ಇದ್ದಂಗೆ ಆ ಬುಕ್ಕಲ್ಲಿಲ್ಲ, ಆ ಬುಕ್ಕಲ್ಲಿ ಇದ್ದಂಗೆ ಈ ಬುಕ್ಕಲ್ಲಿಲ್ಲ. ಟೈಟಲ್ ಮಾತ್ರ ಎಲ್ಲ ಭಾಗವತಮೇ. ಹಂಗಿದ್ದಾಗ ಪೂರ್ಣಪ್ರಜ್ಞರು ಒಂದು ಬುಕ್ ತೋರಿಸ್ತಾರಂತೆ. ಇದು ವೇದವ್ಯಾಸರಿಗೆ ಅವ್ರು ಒಪ್ಪೋ ಅಂತ ಪಾಠ, ಇದು ಅವ್ರಿಗೆ ಒಪ್ಪಿಗೆ ಆಗಿರುವಂತ ಪಾಠ ಇದು ಅಂತ ಹೇಳ್ತಾರಂತೆ. ಆಗ ಅಚ್ಯುತ ಪ್ರಜ್ಞರು ಹೇಳ್ತಾರಂತೆ, ಪಾಠ ವ್ಯತ್ಯಾಸ ಆದ್ರೂ ಕೂಡ ಅರ್ಥ ಒಂದೇ ರೀತಿ ಇರೋದಲ್ವಾ, ಇದೇ ಪಾಠ ವೇದವ್ಯಾಸರಿಗೆ ಅಂತ ಹೆಂಗ್ ಹೇಳ್ತೀರಾ ನೀವು ಅಂತ ಕೇಳ್ತಾರಂತೆ. ಆಗ ಪೂರ್ಣಪ್ರಜ್ಞರು ಹೇಳ್ತಾರಂತೆ, ನನಗೆ ವೇದವ್ಯಾಸರು ಯಾವ ಪಾಠವನ್ನ ಎಸ್ ಇದು ಕರೆಕ್ಟ್ ಇದು ಅಂತ ಹೇಳಿದಾರೋ ಅದ್ ನನಗ್ ಗೊತ್ತಿದೆ ಅಂತಾರಂತೆ. ಹೆಂಗ್ ಗೊತ್ತಿದೆ? ಯಾಕಂದ್ರೆ ಸಾಕ್ಷಾತ್ ವೇದವ್ಯಾಸರ ಹತ್ರ ಇವರು ಅಧ್ಯಯನ ಮಾಡಿದ್ದಾರೆ, ಅದಕ್ಕೆ ಗೊತ್ತಿದೆ. ವೇದವ್ಯಾಸರೇ ಇವ್ರ ಗುರುಗಳು, ಶ್ರೀಮದಾಚಾರ್ಯರ ಗುರುಗಳು, ಅದಕ್ಕೇನೆ. ಹಾಗಾದ್ರೆ 5ನೇ ಸ್ಕಂದದ್ದು ಗದ್ಯ ಎಲ್ಲ ಹೇಳಿ ನೋಡೋಣ ಅಂತಾರಂತೆ. ಶ್ಲೋಕ ಹೇಗೂ ಇರುತ್ತೆ, ಆ ಗದ್ಯ ಅಂದ್ರೆ ಥಿಯರಿ ಪಾರ್ಟ್, ಅದನ್ನ ಹೇಳಿ ನೋಡೋಣ ಅಂತ ಹೇಳಿದಾಗ ಎಲ್ಲ ಪುಸ್ತಕ ನೋಡ್ಕೋತಾ ಇರಿ ಅಂತ ಹೇಳ್ತಾರಂತೆ. ಆ ಅಚ್ಯುತ ಪ್ರಜ್ಞರು ಹೇಳ್ತಾರಂತೆ, ಎಲ್ಲಾರು ಪುಸ್ತಕ ನೋಡ್ತಾ ಇರ್ಬೇಕು, ಯಾಕಂದ್ರೆ ಇವ್ನು ಏನೇನೋ ಹೇಳ್ಬಿಡ್ಬೋದಲ್ಲ ಬಾಯಿಗೆ ಬಂದಂಗೆ ಅಂತ ಹೇಳಿದಾಗ, ಆಗ ಪೂರ್ಣ ಪ್ರಜ್ಞರು ಇಡೀ 5th ಕ್ಯಾಂಟೋದು ಏನೇನೆಲ್ಲ ಗದ್ಯ ಇದೆ ಅಂದ್ರೆ ಥಿಯರಿ, ಪೊಯಮ್ ಅಲ್ಲ ಲೆಸನ್, ಅದೇನೇನಿದೆ ಅದನ್ನೆಲ್ಲ ಕೂಡ ಹೇಳ್ತಾ ಹೋಗ್ತಾರಂತೆ. ಅಧ್ಯಾಯ 1ರಲ್ಲಿ ಹಿಂಗಿದೆ, ಅಧ್ಯಾಯ 2ರಲ್ಲಿ ಹಿಂಗಿದೆ, ಅಧ್ಯಾಯ 3ರಲ್ಲಿ ಹಿಂಗಿದೆ ಅಂತ ಹೇಳ್ತಾ ಹೋಗ್ತಾರಂತೆ. ಅದಕ್ಕೆ ಇನ್ನ ಯಾರೋ ಒಬ್ರು ಪುಸ್ತಕ ತೋರಿಸ್ತಾರಂತೆ. ಇದು ವೇದವ್ಯಾಸರಿಗೆ ಸಮ್ಮತವಾಗಿರೋ ಪಾಠ ಅಂತ ಯಾರು ಹೇಳಿದ್ರು, ಆ ಪುಸ್ತಕದೊಂದು ಕಾಪಿ ಕೊಟ್ಟಿದ್ರಲ್ಲ ಶ್ರೀಮದ್ ಆಚಾರ್ಯರು, ಅದನ್ನೇ ಕೊಟ್ಟಿದ್ರಲ್ಲ, ತಗೊಳ್ಳಿ ಈ ಬುಕ್ ತಗೊಳ್ಳಿ, ಬೇರೆ ಯಾವ್ಯಾವ್ದೋ ಬುಕ್ಕಲ್ಲಿ ಎಲ್ಲ ಮಿಸ್ಇಂಟರ್ಪ್ರಿಟೇಷನ್ ಇದೆ, ಪ್ಲೀಸ್ ರೆಫರ್ ದಿಸ್ ಬುಕ್, ಇದು ಪಕ್ಕಾ ಕರೆಕ್ಟ್ ಆಗಿರೋ ಬುಕ್ಕು ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರಲ್ಲ, ಆ ಬುಕ್ಕಲ್ಲಿರೋದು ಲೆಟರ್ ಬೈ ಲೆಟರ್ ಪೂರ್ಣ ಪ್ರಜ್ಞಾ ಹೇಳ್ತಾ ಹೋಗ್ತಾನಂತೆ. ಆಶ್ಚರ್ಯ ಆಗೋಗುತ್ತಂತೆ ಎಲ್ರಿಗೂನು. ಏನಿದು ಹಿಂಗೆ, ಅಲ್ಲ ಬುಕ್ಕೇ ನೋಡ್ತಾ ಇಲ್ಲ ಅವರು, ಬುಕ್ನ ಬೇರೆ ಯಾರೋ ರೆಫರ್ ಮಾಡ್ತಾ ಇದ್ದಾರೆ. ಇವನ್ ಸರಿಯಾಗಿ ಹೇಳ್ತಾನ ಇಲ್ವಾ ನೋಡೋಣ ಅಂತ, ವಿತೌಟ್ ಸೀಯಿಂಗ್ ದ ಬುಕ್, ವಿತೌಟ್ ಲುಕಿಂಗ್ ಅಟ್ ದ ಬುಕ್, ಅವರು ಬುಕ್ಕಲ್ಲಿರೋ ಲೆಟರ್ ಬೈ ಲೆಟರ್ ಒಂದೊಂದನ್ನು ಕರೆಕ್ಟ್ ಆಗಿ ಹೇಳ್ತಾ ಇದಾರಂತೆ ಪೂರ್ಣ ಪ್ರಜ್ಞ. ಆಗ ಯಾವ ಬುಕ್ಕನ್ನ ಇವ್ರು ಕೊಟ್ಟಿದ್ರೋ ಇದು ವೇದವ್ಯಾಸರು ರೆಫರ್ ಮಾಡಿರೋ ಬುಕ್ಕು, ಇದು ಕರೆಕ್ಟ್ ಆಗಿದೆ, ಅವ್ರು ಸೈನ್ ಹಾಕಿರೋ ಬುಕ್ಕು ಅಂತ ಹೇಳ್ತಾರಲ್ಲ, ಆ ಬುಕ್ಕು ಕರೆಕ್ಟ್ ಆಗಿ ಹೇಳ್ತಾ ಇದ್ರು ಇವರು. ಮಿಕ್ಕಿದ ಬುಕ್ಕಲ್ಲಿ ಅದು ಟ್ಯಾಲಿ ಆಗ್ತಾ ಇರ್ಲಿಲ್ವಂತೆ. ಅಚ್ಯುತ ಪ್ರೇಕ್ಷರಿಗೆ ತುಂಬಾ ಆಶ್ಚರ್ಯ ಆಗೋಯ್ತಂತೆ. ಅಲ್ಲ, ನನಗ್ ಗೊತ್ತಿರೋ ಹಾಗೆ ಈ ಜನ್ಮದಲ್ಲಿ ನೀವ್ ಇದನ್ ಓದ್ದಂಗಿಲ್ಲ, ಯಾಕಂದ್ರೆ ಇನ್ನ ಪುಟಾಣಿ ಅಲ್ಲ ಅವನು. ಹಾಗಾದ್ರೆ ಇದೆಲ್ಲ ಹೇಗ್ ಹೇಳ್ತಾ ಇದ್ದೀರಾ, ಬುಕ್ ಬೈ ಬುಕ್ ರೀಪ್ರೊಡ್ಯೂಸ್ ಮಾಡ್ತಾ ಇದಾರಲ್ಲ ವಿತೌಟ್ ಸೀಯಿಂಗ್ ದ ಬುಕ್, ಹೆಂಗೆ ಅಂತ ಕೇಳಿದಾಗ
ಪೂರ್ಣ ಪ್ರಜ್ಞರು ಹೇಳ್ತಾರಂತೆ, ನಾನೆಲ್ಲ ಹಿಂದಿನ ಜನ್ಮದಲ್ಲೇ ಇದನ್ನ ಓದ್ ಮುಗಿಸಿದೀನಿ ಅಂತ ಉತ್ತರ ಕೊಡ್ತಾರಂತೆ. ಯಾಕಂದ್ರೆ ಅವ್ರ ಮೂಲ ರೂಪ ವಾಯುದೇವ್ರು. ಏನ್ ಈಗ ಬಂದು ಓದೋದ್ ಬೇಕಾಗಿಲ್ಲ, ಅವರು ಯಾವಾಗ್ಲೋ ಓದ್ ಮುಗಿಸ್ಬಿಟ್ಟಿದ್ದಾರೆ ಆ ಬುಕ್ಕನ್ನ. ಈಗ ಜಸ್ಟ್ ರೀಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ ಅದನ್ನ. ಹಂಗೆ ಒಂದ್ಸರಿ ಒಳ್ಳೆ ಮುಹೂರ್ತದಲ್ಲಿ ಪೂರ್ಣ ಪ್ರಜ್ಞರು, ಪೂರ್ಣ ಪ್ರಜ್ಞಾ ಅಂತ ಯಾವಾಗ ಹೆಸರು ಕೊಟ್ರು? ಅಚ್ಯುತ ಪ್ರೇಕ್ಷರು ಸನ್ಯಾಸಾಶ್ರಮ ಕೊಟ್ಟಾಗ ಪೂರ್ಣ ಪ್ರಜ್ಞಾ ಅಂತ. ಇದು ಬರೀ ಸನ್ಯಾಸ ಆಶ್ರಮ ಕೊಟ್ಟಿರ್ತಾರಷ್ಟೇ, ಪೀಠಾಧಿಪತಿ ಮಾಡಿರಲ್ಲ. ಒಂದ್ಸರಿ ಪೂರ್ಣ ಪ್ರಜ್ಞರನ್ನ ಅಚ್ಯುತ ಪ್ರೇಕ್ಷರು ಯಾವ ಪೀಠದಲ್ಲಿ ಕೂತಿದ್ರಲ್ಲ, ಅಂದ್ರೆ ಸನತ್ ಕುಮಾರರ ಪರಂಪರೆ ಬರತ್ತದು. ಆ ಪರಂಪರೆಯಲ್ಲಿ ಪಟ್ಟಾಭಿಷೇಕ ಮಾಡ್ತಾರಂತೆ. ಅಂದ್ರೆ ನೆಕ್ಸ್ಟ್ ಇವಾಗ ರಾಮನ್ ಮಾಡ್ತಾರಲ್ಲ ಕೊರೋನೇಷನ್ ಅಂತ ಹೇಳ್ತೀವಲ್ಲ ನಾವು, ನೆಕ್ಸ್ಟ್ ಡೇ ರಾಮನ್ಗೆ ಕೊರೋನೇಷನ್ ಆಗ್ಬೇಕಾಗಿತ್ತು. ಅಂದ್ರೆ ನೆಕ್ಸ್ಟ್ ರಾಜ ಅವನೇ ಆಗ್ಬೇಕಾಗಿತ್ತು. ದಶರಥ ಹ್ಯಾಡ್ ಅಪಾಯಿಂಟೆಡ್ ಹಿಮ್ ಟು ಬಿಕಮ್ ದ ನೆಕ್ಸ್ಟ್ ಕಿಂಗ್ ಅಲ್ವಾ? ಅದೇ ತರ ಅಚ್ಯುತ ಪ್ರೇಕ್ಷರು ಪೂರ್ಣ ಪ್ರಜ್ಞನ ಅವ್ರ ಪೊಸಿಷನ್ಗೆ, ಈಗ ಅಚ್ಯುತ ಪ್ರೇಕ್ಷರಲ್ವಾ ಗುರುಗಳು ಆ ಪೀಠದಲ್ಲಿ, ಅವ್ರ ಪೀಠಕ್ಕೆ ಪೂರ್ಣ ಪ್ರಜ್ಞರನ್ನ ಕೂಡಿಸ್ತಾರೆ, ಪಟ್ಟಾಭಿಷೇಕ ಮಾಡಿಸ್ತಾರೆ. ಆಗ ಅವ್ರಿಗೇನ್ ಹೆಸರು ಬಂತು ಅಂದ್ರೆ ಆನಂದ ತೀರ್ಥ. ಸನ್ಯಾಸ ದೀಕ್ಷೆ ಕೊಟ್ಟಾಗ ಪೂರ್ಣ ಪ್ರಜ್ಞ. ಈಗ ಸನ್ಯಾಸದ ಜೊತೆಗೆ ಪೀಠ ಕೂಡ ಬಂತು ಅವ್ರಿಗೆ. ಆ ಪೀಠ ಬಂದಾಗ ಏನಾಯ್ತು, ಅವ್ರ ಹೆಸರು ಆನಂದ ತೀರ್ಥ ಅಂತ ಹೆಸರು ಕೊಟ್ರು. ಆನಂದ ತೀರ್ಥ ಅಂದ್ರೆ ಏನು ಅಂದ್ರೆ ಆನಂದಕರವಾಗಿರುವಂತಹ ಶಾಸ್ತ್ರ ಇರುವಂತವ್ರು. ಅದಕ್ಕೆ ಮಧ್ವ ಅಂದ್ರೂ ಕೂಡ ಇದೇ ಹೆಸರಂತೆ. ಮಧ್ವ ಋಗ್ವೇದದಲ್ಲಿ ಬರುವಂತಹ ಬಳಿತ್ತ ಸೂಕ್ತದಲ್ಲಿ ಮಧ್ವ ಅನ್ನೋ ಹೆಸರು ಉಲ್ಲೇಖ ಇದೆ. ಯಾರೋ ಕೊಟ್ಟಿರೋ ಹೆಸರಲ್ಲ ಇದು. ಅನಾದಿ ಕಾಲದಿಂದ ವೇದದಲ್ಲೇನೆ ಮಧ್ವ ಅನ್ನುವಂತ ಹೆಸರಿದೆ. ಹೇಗೋ ಹಾಗೆ ಏನ್ ಅರ್ಥ ಇದ್ರದ್ದು? ಮಧ್ವ ಅಥವಾ ಆನಂದ ತೀರ್ಥ ಅಂದ್ರೆ ಏನ್ ಹೆಸರು ಅಂದ್ರೆ, ಶಾಸ್ತ್ರ ಯಾವತ್ತೂ ನಮ್ಗೆ ಆನಂದವನ್ನ ಕೊಡುತ್ತೆ. ವೇದವ್ಯಾಸರು ರಚನೆ ಮಾಡಿರುವಂತಹ ಶಾಸ್ತ್ರಗಳು, ಅದು ವೇದಗಳನ್ನ ವಿಭಾಗ ಮಾಡಿರುವಂಥದ್ದಿರ್ಬೋದು, ಅಥವಾ ಬ್ರಹ್ಮಸೂತ್ರ ಇರ್ಬೋದು, ಅಥವಾ ಪುರಾಣಗಳಿರ್ಬೋದು, ಉಪನಿಷತ್ಸ್ ಇರ್ಬೋದು, ಮಹಾಭಾರತ ಇರ್ಬೋದು, ಇದೆಲ್ಲ ಕೂಡ ಏನಾಗತ್ತೆ ಅಂದ್ರೆ ಓದೋರ್ಗೆ ಖುಷಿ ಕೊಡುತ್ತಂತೆ. ಅಂಥ ಅರ್ಥ ಆನಂದ ತೀರ್ಥ ಅಂತ. ಮಧ್ವ ಅಂದ್ರೆ, ಮಧು ಅಂದ್ರೆ ಏನು? ಹನಿ. ಹನಿ ಹೇಗಿರುತ್ತೆ? ಸ್ವೀಟ್ ಆಗಿರುತ್ತೆ. ಅಂದ್ರೆ ಅದನ್ನ ತಿಂದ್ರೆ ನಮಗ್ ಖುಷಿ ಆಗತ್ತೆ. ಸ್ವೀಟ್ ಆಗಿರೋದ್ ತಿಂದ್ರೆ ಖುಷಿ ಆಗತ್ತಲ್ವಾ? ಬಿಟ್ಟರ್ನೆಸ್ ಆಗಿರೋದ್ ತಿಂದ್ರೆ ಅಯ್ಯೋ ಅಂತ ಮುಖ ಎಲ್ಲ ಸಿಂಡ್ರಿಸ್ಕೋತೀವಿ. ಆದ್ರೆ ಸ್ವೀಟ್ ಆಗಿರೋದ್ ಕೊಟ್ರೆ ವಿ ವಿಲ್ ಬಿ ಹ್ಯಾಪಿ. ಹಾಗೆ ಮಧು ಅಂದ್ರೆ ಯಾರು ನಮ್ಗೆ ಹ್ಯಾಪಿನೆಸ್ ಅನ್ನ ಉಂಟು ಮಾಡ್ತಾರೋ ಅವರು, ಯಾರು ನಮಗ್ ಆನಂದ ಕೊಡ್ತಾರಲ್ಲ ಅಂಥವ್ರು. ವಾ ಅಂತಂದ್ರೆ ಶಾಸ್ತ್ರ ಇರುವಂತವ್ರು, ಅಂದ್ರೆ ಶಾಸ್ತ್ರ ಜ್ಞಾನಗಳನ್ನೆಲ್ಲ ತಿಳ್ಕೊಂಡಿರುವಂತವ್ರು ಅಂತ. ಮಧ್ವ ಅಂತಂದ್ರೆ ಯಾರು ನಮ್ಗೆ ಶಾಸ್ತ್ರ ಜ್ಞಾನಗಳನ್ನೆಲ್ಲ ತಿಳ್ಕೊಂಡು ಸಂತೋಷ ಕೊಡ್ತಾರೋ ಅವರು ಮಧ್ವ ಅಂತ. ಅದಕ್ಕೆ ಮಧ್ವ ಅಂದ್ರೂ ಅದೇ ಮೀನಿಂಗು, ಆನಂದ ತೀರ್ಥ ಅಂದ್ರೂ ಕೂಡ ಅದೇ ಅರ್ಥ ಬರುತ್ತೆ. ಆನಂದ ತೀರ್ಥರು ಯಾರಾದ್ರೂ ತಮ್ಮ ಜೊತೆ ವಾದಕ್ ಬಂದ್ರೆ, ಡಿಬೇಟಿಗೆ ಬಂದ್ರೆ, ವಾದಿ ಸಿಂಹ, ಎಂತೆಂಥವ್ರನ್ನ ಇವ್ರು ಸೋಲ್ಸಿರೋದು. ವಾದಿ ಸಿಂಹ ಅಂತ ಒಬ್ಬ ಇದ್ದ, ವಾದಿ ಸಿಂಹ, ಬುದ್ಧಿಸಾಗರ, ಈ ತರ ತುಂಬಾ ಜನನ್ನೆಲ್ಲ ಸೋಲಿಸಿದ್ರಂತೆ ಶ್ರೀಮದ್ ಆಚಾರ್ಯರು. ಯಾರ್ಯಾರು ತತ್ವಜ್ಞಾನ ಬೇಕು ನಮ್ಗೆ, ಅವ್ರನ್ನ ಸೋಲ್ಸೋದಲ್ಲ, ಯಾರ್ಯಾರು ತತ್ವಜ್ಞಾನ ಬೇಕು ಅಂತ ಕೇಳ್ತಾ ಇದ್ರು ಅವ್ರಿಗೆ ತತ್ವಜ್ಞಾನವನ್ನ ಉಪದೇಶ ಮಾಡ್ತಾ ಇದ್ರಂತೆ. ಯಾರು ಒಳ್ಳೆಯವರು ಸಜ್ಜನರು ಇರ್ತಾರೆ, ಆ ಸಜ್ಜನರು ಪ್ರಾರ್ಥನೆ ಮಾಡಿದ್ರಲ್ವಾ, ಈ ತರ ನಮ್ಗೊಬ್ಬನ್ ಕೊಡು, ತತ್ವಜ್ಞಾನ, ಸರಿಯಾಗಿರೋ ತತ್ವಜ್ಞಾನ ಉಪದೇಶ ಮಾಡ್ಬೇಕು, ಅಂಥವನನ್ನ ಒಬ್ಬನ್ನ ಕಳಿಸ್ಕೊಡು ಅಂತ ಅನಂತೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ರಲ್ಲ. ಜೊತೆಯಲ್ಲಿ ಗುರುಗಳು ಕೂಡ ಇವಾಗ ಹಾಗೆ ಹೇಳಿದ್ರು. ಗೊತ್ತಾಯ್ತು ಅವ್ರಿಗೆ, ಯಾಕಂದ್ರೆ ಸಾಕ್ಷಾತ್ ಗುರುಗಳೇ ಅನಂತೇಶ್ವರನ ಹತ್ರ ಕೇಳ್ಕೊತಾ ಇದ್ರು, ತತ್ವಜ್ಞಾನ ನನಗೂ ಸರಿಯಾಗಿ ಗೊತ್ತಿಲ್ಲ, ಸರಿಯಾಗಿ ಗೊತ್ತಿರೋನೊಬ್ಬನ್ ಕಳ್ಸಪ್ಪ ಅಂತ. ಆಗ ಅನಂತೇಶ್ವರ ಹೇಳಿರ್ತಾನೆ, ನಾನು ಮುಂದೆ ನಿಮ್ಗೊಬ್ಬ ಶಿಷ್ಯ ಬರ್ತಾನೆ, ಅವನಿಂದ ನಿಮಗೆ ತತ್ವಜ್ಞಾನ ಸರಿಯಾಗಿ ಉಪದೇಶ ಆಗತ್ತೆ ಅಂತ. ಹಾಗಾಗಿ ಈ ಕಡೆ ಗುರುಗಳು ಆಜ್ಞೆ ಮಾಡಿದ್ದಾರೆ, ಆ ಕಡೆ ಒಳ್ಳೆಯವರೆಲ್ಲ ಪ್ರಾರ್ಥನೆ ಕೂಡ ಮಾಡಿದ್ದಾರೆ. ಅದಕ್ಕೆ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನ ರಚನೆ ಮಾಡ್ತಾರೆ. ರಚನೆ ಮಾಡೋದಷ್ಟೇ ಅಲ್ಲ, ಅಲ್ಲಲ್ಲಿ ಅದ್ರ ಬಗ್ಗೆ ಪ್ರವಚನ ಕೂಡ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಗ್ರಂಥ ರಚನೆ ಮಾಡ್ಬೇಕಲ್ಲ, ನಾನ್ ಸರಿ 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 ಅಂತ ಹೇಳೋದು ಒಂದ್ ಪಾರ್ಟ್, ಬಟ್ ಹೇಗೆ ಸರಿ ಅನ್ನುವಂಥದ್ದನ್ನ ಗ್ರಂಥ ರಚನೆ ಮಾಡೋದಿದೆಯಲ್ಲ ಅದು ಆಕ್ಚುಲ್ ಆಗಿ ಅಥೆಂಟಿಕ್. ಅದಕ್ಕೋಸ್ಕರ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನ ಶ್ರೀಮದ್ ಆಚಾರ್ಯರು ರಚನೆ ಮಾಡ್ತಾರೆ ಅನ್ನೋ ಅಲ್ಲಿಗೆ
ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.